ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯರೇ, ಒನ್ ನೇಷನ್ ಒನ್ ಸ್ಟೂಡೆಂಟ್ ಐಡಿ ಕಾರ್ಡ್ ಅಂದ್ರೆ ಒಂದು ದೇಶ ಒಂದು ವಿದ್ಯಾರ್ಥಿಯ ಒಂದು ಐಡಿ ಕಾರ್ಡ್ ಎಂದು ಕರೆಯಲ್ಪಡ್ತಕ್ಕಂತಹ ಅಪಾರ ಐಡಿಯು ಎಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರ್ತಕ್ಕಂತಹ ಐಡಿ ಕಾರ್ಡ್ ಆಗಿದೆ. ಈ ಒಂದು ಐಡಿ ಕಾರ್ಡ್ನ ಸಂಪೂರ್ಣ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಶಿಕ್ಷಕರು ಯಾವ ರೀತಿ ಐಡಿ ಕಾರ್ಡ್ ಅನ್ನ ಅಂದ್ರೆ ಅಪಾರ ಐಡಿ ಕಾರ್ಡ್ ಅನ್ನ ಯುಡೈಸ್ ಪ್ಲಸ್ ಅಲ್ಲಿ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೇಕು, ಅವರು ಅದಕ್ಕೆ ಯಾವೆಲ್ಲ ದಾಖಲೆಗಳ ಬೇಕಾಗ್ತವೆ ಮುಂತಾದ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆತ್ಮೀಯ ಶಿಕ್ಷಕರೇ, ನಾವು 2024-25ನೇ ಸಾಲಿಗೆ MHRD ಯುಡೈಸ್ ಅಂತ ನಮ್ಗೆ ವೆಬ್ಸೈಟ್ ಈಗಾಗಲೇ ತಿಳಿದಿರ್ತಕ್ಕಂತಹ ವೆಬ್ಸೈಟ್ ಇದಾಗಿದೆ. ಇದೇ ಒಂದು ಯುಡೈಸ್ ನಲ್ಲಿ ನಾವು ಇದೀಗ ಸ್ಟೂಡೆಂಟ್ಸ್ ನ ಒಂದು ಅಪಾರ ಐಡಿಯನ್ನ ಜನರೇಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಬಳಸ್ತಕ್ಕಂತಹ ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಯುಡೈಸ್ ಪ್ಲಸ್ ಅಂತ ನೀವು ಸರ್ಚ್ ಕೊಟ್ರೆ ಈ ರೀತಿ ನಿಮ್ಗೆ ಹೋಮ್ ಪೇಜ್ ಕಾಣಿಸುತ್ತೆ. ಅದ್ರ ಕೆಳಗೆಲ್ಲ ಸೆಲೆಕ್ಟ್ ಸ್ಟೇಟ್ ಟು ಲಾಗಿನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ ಸ್ಟೇಟು, ಕರ್ನಾಟಕ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಗೋ ಅಂತ ಕೊಡ್ಬೇಕಾಗತ್ತೆ. ನೀವು ಇಲ್ಲಿ ಕರ್ನಾಟಕ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ಅದು ಈ ರೀತಿ ಒಂದು ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನ ಒಂದು ಹೋಮ್ ಪೇಜ್ ಕಾಣಿಸುತ್ತೆ. ಇಲ್ಲಿ ನೀವು ಕಾಣಿಸ್ತಿರುವ ಹಾಗೆ 2 ವರ್ಷಗಳು ಕಾಣಿಸ್ತಾ ಇದಾವೆ. ಇಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ ಅಂತ ಇದೆ. ಇಲ್ಲಿ 2024-25 ಅಂತ ಕಾಣಿಸುತ್ತೆ. ಗೋ ಟು 2024-25 ಅಂತ ಇದೆ. ಅದ್ರ ಕೆಳಗೆ ಇಲ್ಲಿ ಸ್ನ್ಯಾಪ್ ಶಾಟ್ ಅಂತೇಳಿ 2023-24 ಅಂತ ಇದೆ. ಈ 2 ವರ್ಷದಲ್ಲಿ ನಾವು ಕೆಲಸಗಳನ್ನು ಮಾಡಬೇಕಾಗಿರುತ್ತೆ. ಸೊ ನೀವು 2023-24ರಲ್ಲಿ ಈಗಾಗಲೇ ಅಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನ ನೀವು ಅಪ್ಗ್ರೇಡ್ ಮಾಡ್ಕೊಂಡಿರ್ತಾರೆ. ಇಲ್ಲಿ 24-25ನೇ ಸಾಲಿಗೆ ಒಂದು ವೇಳೆ ಯಾರೆಲ್ಲ ಮಾಡಿಲ್ಲವೋ ಅಂತವರು 2024-25ರಿಂದ ವಿದ್ಯಾರ್ಥಿಗಳನ್ನ ಇಲ್ಲಿ ಏನ್ ಮಾಡ್ಕೋಬೇಕು, ನಾವು 2024-25ನೇ ಸಾಲಿಗೆ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ 2024-25 ಅಂತ ಏನ್ ಕಾಣಿಸ್ತಾ ಇದೆ ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಈ ರೀತಿಯಾಗಿ ಸ್ಕೂಲ್ ನ ಒಂದು ಡ್ಯಾಶ್ ಬೋರ್ಡ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಒಂದು ಯುಡೈಸ್ ಕೋಡ್ ಇಲ್ಲಿ ಕಾಣಿಸುತ್ತೆ. 11 ಸಂಖ್ಯೆಯ ನಂಬರ್ ಕಾಣುತ್ತೆ. ಅದ್ರ ಕೆಳಗೆ ಕೋ ಎಜುಕೇಶನ್ ಅಂತ ಬರುತ್ತೆ. ಕ್ಯಾಟಗರಿ ಯಾವುದು, ಪ್ರೈಮರಿ ಅಂಡ್ ಅಪರ್ ಪ್ರೈಮರಿ ಇದ್ರೆ ಇದು 1 to 7th 8th ವರೆಗೂ ಇದ್ರೆ ಈ ರೀತಿ ಬರುತ್ತೆ. ಇಲ್ಲಾಂದ್ರೆ 1 to 5th ಇದ್ರೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಯಾವುದು, ಡಿಪಾರ್ಟ್ಮೆಂಟ್ ಆಫ್ ಎಜುಕೇಶನ್ ಅಂತ ಇರುತ್ತೆ. ಸ್ಕೂಲ್ ನೇಮ್ ಅಂತ ಇರುತ್ತೆ. ಕರೆಂಟ್ ಅಕಾಡೆಮಿಕ್ ಇಯರ್ ಯಾವುದು ಅಂದ್ರೆ 2024-25 ಅಂತ ಇರುತ್ತೆ. ಇಲ್ಲಿ ಸ್ಕೂಲ್ ಡೀಟೇಲ್ಸ್ ಕಾಣಿಸುತ್ತೆ ನಿಮ್ಗೆ 2024-25 ಅಂತ. ಇಲ್ಲಿ ನೀವು ನೋಡ್ತಿರ್ಬೋದು ಕೆಲವೊಂದು ಲೆಫ್ಟ್ ಸೈಡ್ ಅಲ್ಲಿ ಕೆಲವು ಆಪ್ಷನ್ಗಳು ನಿಮ್ಗೆ ಕಾಣಿಸ್ತಿದಾವೆ. ಇಲ್ಲಿ ಸ್ಕೂಲ್ ಡ್ಯಾಶ್ ಬೋರ್ಡ್, ಇದು ಕಾಣಿಸ್ತಕ್ಕಂಥ ಸ್ಕೂಲ್ ಡ್ಯಾಶ್ ಬೋರ್ಡ್ ಅಂದ್ರೆ ಯಾವ್ಯಾವ ತರಗತಿಯಲ್ಲಿ ಎಷ್ಟೆಷ್ಟು ಮಕ್ಕಳು ಇದಾವೆ ಅಂತ ಕಾಣಿಸುತ್ತೆ. ಅದ್ರ ಕೆಳಗೆ ನೀವು ಸ್ಟೂಡೆಂಟ್ ನೇಮ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಕ್ಲಿಕ್ ಮಾಡಿದ್ರೆ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ನೀವು ಇದನ್ನ ಕ್ಲಿಕ್ ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ ನಿಮ್ಮ ಒಂದು ಈ ವರ್ಷದ ಶೈಕ್ಷಣಿಕ ಸಾಲಿನಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳಿದ್ದಾರೆ ಅಂತ ಅದಕ್ಕೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಈಗ ನೀವು ಇಲ್ಲಿ ಕಾಣಿಸ್ತಕ್ಕಂತಹ ಅಪಾರ್ ಮಾಡೆಲ್ ಅಂತ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಅಪಾರ್ ಮಾಡೆಲ್ ಅಂತ, ಅದರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಮಾಡ್ಕೊಂಡ ನಂತರ ಇಲ್ಲಿ ನಿಮ್ಗೊಂದು ಮೆಸೇಜ್ ಬರ್ತಿದೆ. ಇಲ್ಲಿ ಇನ್ ಆರ್ಡರ್ ಟು ಜನರೇಟ್ ಅಪಾರ್ ಸ್ಟೂಡೆಂಟ್ಸ್ ಆಲ್ ಫಾರ್ಮ್ಸ್ ಶುಡ್ ಬಿ ಕಂಪ್ಲೀಟೆಡ್ GP, EP ಅಂಡ್ ಫೈನಲೈಸ್ ಅಂತ ಇದೆ. ಅಂದ್ರೆ ನೀವು ಈ ಒಂದು ಆಧಾರ್ ಅಪಾರ್ ಜನರೇಟ್ ಮಾಡೋದಕ್ಕಿಂತ ಮುಂಚೆ ಈ ಇಲ್ಲಿಗೆ ಹೇಳಿರ್ತಕ್ಕಂಥ GP, EP ಮತ್ತು ಫೈನಲೈಸ್ ಮಾಡಬೇಕು ಅವನ್ನ. ಅದು ಎಲ್ಲಿ ಸಿಗುತ್ತೆ ಅಂತ ನೀವು ನೋಡಿದ್ರೆ ಇಲ್ಲಿ ಡ್ಯಾಶ್ ಬೋರ್ಡ್ ಬರ್ರಿ. ಇಲ್ಲಿ ಡ್ಯಾಶ್ ಬೋರ್ಡ್ ಅನ್ನ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ಇಲ್ಲಿ ಎಲ್ಲಾ ತರಗತಿಗಳು ನಿಮ್ಗೆ ಕಾಣಿಸ್ತವೆ ಇದಾವೆ. ಇಲ್ಲಿ ಕಾಣಿಸ್ಕೊಂಡಾಗ ಇಲ್ಲಿ ವ್ಯೂ ಅಂಡ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡ್ರಿ. ಇಲ್ಲಿ ವ್ಯೂ ಅಂಡ್ ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಗೆ ಸ್ಟೂಡೆಂಟ್ ಕ್ಲಾಸ್ ಕಾಣಿಸುತ್ತೆ, ಪೆನ್ ನಂಬರ್ ಬರುತ್ತೆ, ಇಲ್ಲಿ ಸ್ಟೂಡೆಂಟ್ ನೇಮ್ ಆಸ್ ಪರ್ ನಿಮ್ಮ ಒಂದು ಸ್ಕೂಲ್ ರೆಕಾರ್ಡ್ ಪ್ರಕಾರ ಬರುತ್ತೆ, ಜೆಂಡರ್ ಕಾಣಿಸುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಇಲ್ಲಿ ಎಂಟ್ರಿ ಸ್ಟೇಟಸ್ ಅಂತ ಕಾಣುತ್ತಲ್ಲ, ಇಲ್ಲಿ ಕಾಲಮ್ ಅಲ್ಲಿ ನಾಟ್ ಸ್ಟಾರ್ಟೆಡ್. ಒಂದ್ ವೇಳೆ ನೀವು ಆ ಮಗುವಿನ ಈ GP, EP, FP ನೀವೇನಾದ್ರೂ ಮಾಡಿರ್ಲಿಲ್ಲ ಅಂದ್ರೆ ನಾಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಒಂದ್ ವೇಳೆ ನೀವು ಕಂಪ್ಲೀಟ್ ಮಾಡಿದ್ರೆ ಕಂಪ್ಲೀಟೆಡ್ ಅಂತ ಈ ರೀತಿ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ನಾನು ಈ ಮಗುವಿನ ಒಂದು GP, EP ಅನ್ನ ಕಂಪ್ಲೀಟ್ ಮಾಡಿರೋ ಕಾರಣ ಇಲ್ಲಿ ಗ್ರೀನ್ ಬಂದಿದೆ. ಇಲ್ಲಿ GP, EP, FP ಅಂತೇಳಿ ಈ ರೀತಿ ಬರಬೇಕು. ಅದು ಅಂದಾಗ್ಲೇ ಮಾತ್ರ ನೀವು ಅಪಾರ ಐಡಿಯನ್ನ ನೀವು ಜನರೇಟ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಈ ರೀತಿ ನಿಮ್ಗೆ ಏನಾದ್ರು ರೆಡ್ ಇದ್ರೆ
ನೀವು ದಯವಿಟ್ಟು ಈ ಮಗುವಿನ ಒಂದು GPEP FB ಅನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ಅಪಾರ್ ಐಡಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿ ನೀವು ಮಾಡ್ಲೇಬೇಕಾಗುತ್ತೆ ಅಪಾರ್ ಜನರೇಟ್ ಮಾಡ್ಕೊಳ್ಳಿಕ್ಕೆ, ಇಲ್ಲಾಂದ್ರೆ ಅದು ಜನರೇಟ್ ಮಾಡ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಇದನ್ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ಅಪಾರ್ ಮಾಡೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಮಾಡ್ಕೊಂಡ ನಂತರ ನೀವು ಇಲ್ಲಿ ಏನ್ ಕಂಪ್ಲೀಟ್ ಮಾಡ್ಕೊಂಡ್ ಬಂದ್ರಿ, ಇಲ್ಲಿ GPEP FB ಅಂತ ಕಂಪ್ಲೀಟ್ ಮಾಡ್ಕೊಂಡು ಫೈನಲೈಸ್ ಮಾಡಿದ್ರಿ. ಸೊ ಇಲ್ಲಿ ನೀವು ಅಪರ್ ಮಾಡೆಲ್ ಅಲ್ಲಿ ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾವ್ದಾದ್ರು ಒಂದು ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನಿಮ್ಗೆ ಯಾವ ರೀತಿ ಜನರೇಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ಲಿಕ್ಕೆ ನಾನು ಒಂದು ಡೆಮೋ ಆಗಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋನ. ದಯವಿಟ್ಟು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಇಲ್ಲಿ ಯಾವ್ದೋ ಒಂದು ಕ್ಲಾಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಕ್ಕಂಥ ಸೆಕ್ಷನ್ ಅನ್ನು ಕೂಡ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಗೋ ಅಂತ ಕಾಣುತ್ತಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಎನ್ರೋಲ್ಮೆಂಟ್ ಅಂದ್ರೆ ಈ ಕ್ಲಾಸ್ ಅಲ್ಲಿ ಎಷ್ಟು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ ಅದು ಕಾಣಿಸುತ್ತೆ. ಇಲ್ಲಿ ಜನರೇಟೆಡ್, ನೀವು ಎಷ್ಟು ಅಪರ್ ಐಡಿಯನ್ನು ಜನರೇಟ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ಗ್ರೀನ್ ಅಲ್ಲಿ. ಇಲ್ಲಿ ರಿಕ್ವೆಸ್ಟ್, ನೀವು ಎಷ್ಟು ಈಗ ರಿಕ್ವೆಸ್ಟ್ ಅನ್ನು ಕಳಿಸಿದ್ರೆ ಅದು ಬರುತ್ತೆ. ನಾಟ್ ಅಪ್ಲೈಡ್ ಅಂತ ಬರ್ತಿದೆ, ಅಂದ್ರೆ ಎನ್ರೋಲ್ಡ್ 23 ಇದೆ, ಇಲ್ಲಿ ನಾಟ್ ಅಪ್ಲೈಡ್ ಕೂಡ 23 ಇದಾವೆ. ಅಂದ್ರೆ ಒಂದು ವಿದ್ಯಾರ್ಥಿಯ ಕೂಡ ಇಲ್ಲಿ ಅಪರ್ ಐಡಿಯನ್ನು ಜನರೇಟ್ ಮಾಡಿರೋದಿಲ್ಲ. ಸೊ ಫೇಲ್ಡ್, ಏನಾದ್ರು ಯಾವ್ದಾದ್ರು ಕಾರಣಕ್ಕೆ ಡಾಕ್ಯುಮೆಂಟ್ಸ್ ಇದಿತ್ತು ಅಂದ್ರೆ ಫೇಲ್ ಅಂತಾನು ಬರುತ್ತೆ ಇಲ್ಲಿ. ಸೊ ನೀವಲ್ಲೇ GPEP ಕಂಪ್ಲೀಟ್ ಮಾಡ್ಕೊಂಡ ನಂತರ ಇಲ್ಲಿ ಆಕ್ಷನ್ ಕಾಲಮ್ ಅಲ್ಲಿ ಜನರೇಟ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಗೆ ಈ ರೀತಿ ಬರಬೇಕು, ವಿದ್ಯಾರ್ಥಿಗಳು ಜನರೇಟ್ ಅಂತ ಇಲ್ಲಿ ಕಾಣಿಸ್ಬೇಕು. ಒಂದ್ ವೇಳೆ ನೀವಲ್ಲಿ ಕಂಪ್ಲೀಟ್ ಮಾಡಿರ್ಲಿಲ್ಲ ಅಂತಂದ್ರೆ ಈ ರೀತಿ ಹೈಡ್ ಇರುತ್ತೆ ಜನರೇಟ್. ಇಲ್ಲಿ ಹೈಡ್ ಇತ್ತು ಅಂದ್ರೆ ನೀವು ಅದರ ಅರ್ಥ ಏನು ಅಂದ್ರೆ ನೀವು ಅಲ್ಲಿ ಹೋಗಿ ಕಂಪ್ಲೀಟ್ ಮಾಡ್ಕೊಂಡ್ ಬರಬೇಕು ಮತ್ತು ಪ್ರೋಗ್ರೆಷನ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿರಬೇಕು. ಪ್ರೋಗ್ರೆಷನ್ ಆಕ್ಟಿವಿಟಿಯಲ್ಲಿ ಕಂಪ್ಲೀಟ್ ಮಾಡಿ ಅಲ್ಲಿ ಫೈನಲೈಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಜನರೇಟ್ ಅಂತ ಕಾಣ್ತಾ ಇದೆಯಲ್ಲ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಜನರೇಟ್ ಅಂತ ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಜನರೇಟ್ ಅಪಾರ್ ಐಡಿ ಅಂತ ಇದೆ. ಇಲ್ಲಿ ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಬರುತ್ತೆ, ಸ್ಟೂಡೆಂಟ್ ನ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಬರುತ್ತೆ. ಒನ್ ಟೈಮ್ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕು. ಏನಾದರೂ ತಿದ್ದುಪಡಿಗಳು ಇದ್ದಲ್ಲಿ ಇಲ್ಲಿ ಜನರಲ್ ಪ್ರೊಫೈಲ್ ಅಂತ ಏನು ಕಾಣ್ತಾ ಇದೆ ಇಲ್ಲಿ ಬ್ಲೂ ಅಲ್ಲಿ, ಸೊ ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಬಹುದು, ಎಡಿಟ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನೀವು ಎಲ್ಲ ಡೀಟೇಲ್ಸ್ ಗಳು ಸರಿಯಾಗಿದ್ರೆ ಮಾತ್ರ ಮುಂದೆ ಹೋಗ್ಬೇಕಾಗತ್ತೆ ನೀವು ಇಲ್ಲಿ. ಹಾಗೆ ಕೆಳಗೆ ಬಂದಾಗೆಲ್ಲ ಇಲ್ಲೊಂದು ಕನ್ಸೆಂಟ್ ಅಂತ ಒಂದು ಒಪ್ಪಿಗೆ ಪತ್ರ ಬರುತ್ತೆ ಇಲ್ಲಿ. ಅಂದ್ರೆ ವಿದ್ಯಾರ್ಥಿಯ ತಂದೆ ಆಗ್ಲಿ ಅಥವಾ ತಾಯಿ ಆಗ್ಲಿ ಅಥವಾ ಒಂದು ಲೀಗಲ್ ಗಾರ್ಡಿಯನ್ ಅಂತ ಏನ್ ಕರಿತಾ ಇದೀವಿ, ತಂದೆ ತಾಯಿ ಇಲ್ಲದ ಪಕ್ಷದಲ್ಲಿ ಅವ್ರಿಗೆ ಲೀಗಲ್ ಆಗಿ ಯಾರಿಗೆ ಹಕ್ಕಿರುತ್ತೋ ಅಂತ ಗಾರ್ಡಿಯನ್, ಪೋಷಕರ ಒಂದು ಒಪ್ಪಿಗೆ ಪತ್ರವನ್ನ ನಾವಿಲ್ಲಿ ಪಡೆದುಕೊಂಡು ಇಲ್ಲಿ ಕೆಳಗೆ ಕಾಣಿಸ್ತಕ್ಕಂಥ ಕನ್ಸೆಂಟ್ ಅಂದ್ರೆ ಪೋಷಕರ ಒಂದು ಒಪ್ಪಿಗೆ ಪತ್ರ ಇದು. ಈ ಒಪ್ಪಿಗೆ ಪತ್ರದಲ್ಲಿ ನೀವು ತಂದೆ ಅಥವಾ ತಾಯಿ ಅಥವಾ ಗಾರ್ಡಿಯನ್ ಈ ಮೂರರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೆಸರನ್ನ ಅವ್ರದ್ದು ಕೊಟ್ಕೊಳ್ಬೇಕಾಗತ್ತೆ. ನೀವು ಯಾರ್ದು ಡಾಕ್ಯುಮೆಂಟ್ಸ್ ಅನ್ನು ಹಾಕ್ತಿದ್ರೋ ಅವರ ಒಂದು ಹೆಸರನ್ನು ಇಲ್ಲಿ ಕೊಡಬೇಕಾಗತ್ತೆ. ನೀವು ಕೊಟ್ಟಾದ್ಮೇಲೆ ಇಲ್ಲಿ ಫಾದರ್ ಮದರ್ ಅಂತೇಳಿ ಕೇಳ್ತಾ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗೆ ಯಾವ ಡಾಕ್ಯುಮೆಂಟ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ತಾ ಇದ್ರೋ ಆ ಡಾಕ್ಯುಮೆಂಟ್ಸ್ ಅನ್ನ ಇಲ್ಲಿ ಹಾಕಿಕೊಂಡು ಇಲ್ಲಿ ಆ ಒಂದು ನಂಬರ್ ಅನ್ನ ಎಂಟರ್ ಮಾಡ್ಬೇಕು. ನೀವು ಇಲ್ಲಿ ಈ ರೀತಿಯಲ್ಲಿ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಪ್ಲೇಸ್ ಆಫ್ ಫಿಸಿಕಲ್ ಕನ್ಸೆಂಟ್ ಅಂತ ಇದೆಯಲ್ಲ, ಸ್ಕೂಲ್ ಹೆಸರನ್ನ ನೀವು ಇಲ್ಲಿ ಕೊಟ್ಕೊಳ್ಬೇಕು. ನಂತರ ಯಾವ ಡೇಟಿಗೆ ಅವರು ನಿಮ್ ಫಿಸಿಕಲ್ ಡಾಕ್ಯುಮೆಂಟೇಶನ್ ಅದನ್ನ ಕೊಟ್ಟಿರ್ತಾರೆ, ಸೊ ಆ ಡೇಟ್ ಅನ್ನು ಮೆನ್ಷನ್ ಮಾಡಿ ಇಲ್ಲಿ ಸ್ಕೂಲ್ ಒಂದು ಹೆಸರನ್ನ ಇಲ್ಲಿ ಹಾಕೊಂಡು ಕೆಳಗೆ ಇಲ್ಲಿ ಏನ್ ಸಬ್ಮಿಟ್ ಅಂತ ಕಾಣ್ತಾ ಇದೆ ಅದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ರಿ. ನಂತರ ಇಲ್ಲಿ ನಿಮ್ಗೆ ಈ ರೀತಿ ಒಂದು ಪಾಪಪ್ ಮೆಸೇಜ್ ಬರ್ತಿದೆ, ಆರ್ ಯು ಶೂರ್ ಯು ವಾಂಟ್ ಟು ಜನರೇಟ್ ಅಪರ್ ಐಡಿ ವಿತ್ ಕನ್ಸೆಂಟ್ ಈ ಫಾದರ್, ಅವರ ಹೆಸರು ಬರುತ್ತೆ ಇಲ್ಲಿ. ಸೊ ಇಲ್ಲಿ ಕನ್ಫರ್ಮ್ ಅಂತ ಕೊಡ್ರಿ. ಇಲ್ಲಿ ಈ ರೀತಿ ಬರುತ್ತೆ, ರಿಕ್ವೆಸ್ಟ್ ಫಾರ್ ಅಪರ್ ಐಡಿ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರ್ತಿದೆ. ಅಪರ್ ಐಡಿ ವಿಲ್ ಬಿ ಜನರೇಟೆಡ್ ವಿತ್ ಇನ್ ಫ್ಯೂ ಅವರ್ಸ್. ಅಂದ್ರೆ ಈಗ ನೀವು ಏನ್ ಮಾಡಿದ್ರಿ, ರಿಕ್ವೆಸ್ಟ್ ಅನ್ನು ಕಳಿಸಿದ್ರಿ, ಅದು ಇನ್ನು ಕೆಲವು ಗಂಟೆಗಳಲ್ಲಿ ಏನಾಗುತ್ತೆ ಅಂದ್ರೆ ಅಪರ್ ಐಡಿ ಜನರೇಟ್ ಆಗುತ್ತೆ. ಈ ರೀತಿಯಾಗಿ ನೀವು ಎಲ್ಲ ವಿದ್ಯಾರ್ಥಿಗಳ ಒಂದು ಅಪರ್ ಐಡಿಯನ್ನ ಜನರೇಟ್ ಮಾಡ್ಕೊಳ್ಬಹುದು. ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.